ದೇವಭೂಮಿ ಪ್ರಯಾಗರಾಜದ ಮಹಾಕುಂಭಮೇಳಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಧು ಸಂತರ ಸಮಾಗಮವಾಗುತ್ತಿದೆ. ನಮ್ಮ ಕರ್ನಾಟಕದಿಂದಲೂ ಕೂಡ ದಕ್ಷಿಣ ಭಾರತದಿಂದಲೂ ಕೂಡ ಲಕ್ಷಾಂತರ ಜನ ಪ್ರತಿ ದಿನವೂ ಕೂಡ ಆಗಮಿಸುತ್ತಿದ್ದಾರೆ. ಅದರಂತೆ ನಮ್ಮ ಕರ್ನಾಟಕದ ಅದರಲ್ಲೂ ಕೂಡ ನಮ್ಮ ಕರಾವಳಿಯ ಮಂಗಳೂರಿನ ವಿಠ್ಠಲಗಿರಿ ಬಾಬಾ ನಮಗಿವತ್ತು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಅವರಿದ್ದಾರೆ. ಆನಂದ ಅಖಾಡದ ಸದಸ್ಯರಾಗಿರುವ ವಿಠ್ಠಲಗಿರಿ ಬಾಬಾ ಸುಮಾರು 16 ವರ್ಷಗಳಿಂದ ಸನ್ಯಾಸ ಜೀವನದಲ್ಲಿದ್ದಾರೆ. ಅವರನ್ನ ಮಾತಾಡ್ಸೋಣ. ಈ ಮಹಾಕುಂಭ ಅವರಿಗೆ ಎಷ್ಟು ವಿಶೇಷ, ಹೇಗಿದೆ ಮಹಾಕುಂಭ ಮತ್ತೆ ಅವರ ಸನ್ಯಾಸಿ ಜೀವನದ ಬಗ್ಗೆ ನಾವು ಮಾತಾಡೋಣ. ರಿಪಬ್ಲಿಕ್ ಕನ್ನಡದ ಮೂಲಕ ಆನಂದ್ ಬಾಬಾ ಅವ್ರನ್ನ ನಾವಿವತ್ತು ಇಡೀ ಕರ್ನಾಟಕದ ಕರಾವಳಿ ಭಾಗದ ಜನರಿಗೆ ಆನಂದ್ ಬಾಬಾ ಎಲ್ಲಿದ್ರು, ಹೇಗಿದ್ರು, ಅವರ ಜೀವನ 16 ವರ್ಷಗಳಿಂದ ಹೇಗಿತ್ತು, ಸನ್ಯಾಸ ಜೀವನದಿಂದ ಈಗ ಅವರ ಈ ನಿರಂತರವಾದಂಥ ಈ ಸನ್ಯಾಸಿ ಜೀವನ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಗುರುಗಳೇ, ನಮೋ ನಮಃ. ಓಂ ನಮೋ ನಾರಾಯಣ. ತಾವು ಕರಾವಳಿ ಭಾಗದ ಮಂಗಳೂರು ಭಾಗದವರು ಅಂತ ಗೊತ್ತಾಯ್ತು. ತಾವು ಎಷ್ಟು ಸಮಯ ಆಯ್ತು ಈ ಸನ್ಯಾಸಿ ಜೀವನದಲ್ಲಿದ್ದು? ನಾನು ಬಾಲ್ಯದಿಂದಲೂ ನನ್ನ ತಂದೆ ತಾಯಿ ನನಗೆ ಒಂದು 11 ವರ್ಷ ಇರುವಾಗ ಕುಂಡಲ ಧಾರಣೆ ಮಾಡಿದ್ರು. ಅದರ ನಂತರ ನಾನು ವಿವಾಹ ಏನೂ ಆಗಿಲ್ಲ. ನಾನು ಸಣ್ಣದಿನಿಂದಲೂ ಬ್ರಹ್ಮಚಾರ್ಯ ಪಾಲನೆ ಮಾಡಿಕೊಂಡು ಇವಾಗ ಸುಮಾರು 16 ವರ್ಷಗಳಿಂದ ಸಾಧು ಜೀವನ ನಡೆಸ್ತಾ ಇದ್ದೇನೆ. ತಮಗೆ ಈ 16 ವರ್ಷದ ಹಿಂದೆ ತಮಗೆ ಸನ್ಯಾಸಿ ಆಗ್ಬೇಕು ಅಂತೇಳಿ ತಮ್ಗೆ ಅನ್ಸಿದ್ಯಾಕೆ? ಸನ್ಯಾಸಿ ಆಗ್ಬೇಕು ಅಂದ ತಕ್ಷಣ ತಾವು ಹೇಗಾದ್ರಿ? ತಮಗ್ ದೀಕ್ಷೆ ಕೊಟ್ಟವ್ರು ಯಾರು? ಆ ನಿರಂತರವಾದಂತ ಆ ಸನ್ಯಾಸಿ ಜೀವನ ಹೇಗಿದೆ ಈಗ? ಮೊಟ್ಟ ಮೊದಲಿಗೆ ನನಗೆ 4 ಜನ ಅಕ್ಕ ಇದ್ದರು, ಒಬ್ಬ ತಮ್ಮ ಇದ್ದ. ಎಲ್ಲರದ್ದು ವಿವಾಹ ಆದ ನಂತರ ನನ್ನ ತಂದೆ ಮೊದಲಿಗೆ ದೇವರ ಪಾದ ಸೇರಿದರು. ಅದರ ನಂತರ ನನ್ನ ಮಾತೃಶ್ರೀಯವರು ದೇವರ ಪಾದ ಸೇರಿದರು. ಅದರ ನಂತರ ನನ್ನ ಮನಸ್ಸಿನಲ್ಲಿ ಒಂದು ಕ್ವಶನ್ ಬಂತು, ಇನ್ನು ಬದುಕುದಾದರೆ ಯಾರಿಗೋಸ್ಕರ ಬದುಕಬೇಕು ಅಂತ. ತಂದೆ ತಾಯಿ ದೇವರ ಹಾಗೆ ಪ್ರೀತಿ ಮಾಡಿದವ ನಾನು. ತಂದೆ ತಾಯಿಯ ದಿನದ ನಂತರ ಈ ಸ್ವಾರ್ಥವಾದ ಸಂಸಾರ ಜೀವನದಲ್ಲಿ ಏನೂ ಆಸಕ್ತಿ ಇರಲಿಲ್ಲ. ಪಾರಮಾರ್ಥಿಕವಾದ ಸುಖದ ಒಂದು ಅರಸನ್ನು ನಾನು ಅರಸುತ್ತಾ ಹೋದಾಗ ನನ್ನ ಜೀವನದಲ್ಲಿ ನನಗೆ ಈ ಮಿಥ್ಯೆಯಾದಂಥ ಈ ನಶ್ವರವಾದಂಥ ಜೀವನದ ಬಗ್ಗೆ ನನಗೆ ಆಸಕ್ತಿ ಕಡಿಮೆ ಆಯಿತು. ಈ ಬದುಕಿನಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕಾದ್ರೆ ಅದು ನನ್ನ ಮುಂದಿನ ಬದುಕಿಗೆ ಅಲ್ಲಿ ನನಗೆ ಒಂದು ಕರೆನ್ಸಿಯಾಗಿ ಅದು ಬರಬೇಕು ಅಂತ. ಪುಣ್ಯ ದಾನ ಧರ್ಮ ಇಂಥ ಪುಣ್ಯ ಸಂಪಾದನೆಯೇ ನಿಜವಾದಂತಹ ನಾವು ಇಲ್ಲಿಂದ ಕೊಂಡು ಹೋಗುವುದು. ನಾವು ಬದುಕಿನಲ್ಲಿ ಈ ಒಂದು ಸಂಸಾರ ಜೀವನದಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ತತ್ವದಂತೆ ಇಲ್ಲಿ ಏನು ತಾಯಿಯ ಗರ್ಭದಿಂದ ಬರುವಾಗ 1 ರೂಪಾಯಿ ಸಹ ನಾವು ತರುವುದಿಲ್ಲ, ಮತ್ತು ಹೋಗುವಾಗ ಒಂದು ಸೂಜಿಯನ್ನು ಸಹ ನಾವು ತಗೊಂಡು ಹೋಗುವುದಿಲ್ಲ. ಆದ ಕಾರಣ ಇಲ್ಲಿ ಇದೆಲ್ಲ ಮೋಹಮಾಯ. ನಮಗೆ ಕಣ್ಣಿಗೆ ಕಾಣುವಂಥದ್ದು ಎಲ್ಲ ಇದರಲ್ಲಿ ನೆಮ್ಮದಿ ಇದೆ ಅಂತ ಹೇಳಿ. ನಿಜವಾಗಿ ಧನ ಮತ್ತು ವೈಭವದಲ್ಲಿ ಯಾವತ್ತೂ ಶಾಂತಿ ಇರುವುದಿಲ್ಲ. ತ್ಯಾಗದ ಜೀವನಕ್ಕೆ ಬೆಲೆ ಇರುವುದು. ಅದೇ ಸತ್ಯ. ಆ ಸತ್ಯವೇ ಶಿವನೇ ಸುಂದರ. ಆ ಧರ್ಮವನ್ನು ಪಾಲಿಸಿಕೊಂಡು ಆ ತತ್ವವನ್ನು ನಂಬಿಕೊಂಡು ನಾನು ನನ್ನ ಬದುಕನ್ನು ಸವಿಸ್ತಾ ಇದ್ದೇನೆ. ಈ ವ್ಯಾಮೋಹವನ್ನ ತ್ಯಜಿಸಿ ಎಲ್ಲವನ್ನ ತ್ಯಜಿಸಿದ ಮೇಲೆ ನನಗೇನೂ ಬೇಡ, ದೇವರೊಬ್ಬನೇ ಸತ್ಯ ಅಂತೇಳಿ ಹೋದ ಮೇಲೆ ತಾವು ಸಾಧನೆ ಹಾದಿ ಹೇಗೆ ಹಿಡಿತೀರಿ ಅಂತ? ನಾನು ಸುಮಾರು 16 ವರ್ಷಗಳ ಹಿಂದೆ ದಿಗಂಬರ ಕಡದ ಪರಮಹಂಸ ಬಾಬಾ ರಾಮ್ಜಿದಾಸ್ ಮಹಾರಾಜ್ ಅನ್ನುವಂಥ ಒಂದು ಸಾಧು, ನಾನು ನನ್ನ ಹುಟ್ಟೂರಿನಲ್ಲಿರಬೇಕಾದ್ರೆ ಮೂಡಬಿದ್ರಿ ಕಡೆ ಕೋನಾಜಕಲ್ಲಲ್ಲಿ ಅವರು ಒಂದು ಸಿದ್ಧಪೀಠದಲ್ಲಿ ಸಿದ್ಧ ಸಾಧಕರಾಗಿ ಸಾಧನೆ ಮಾಡುತ್ತಿದ್ದರು. ಶಬರಿಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ಅವರ ಪರಿಚಯ ಆಯಿತು ನನಗೆ. ಅಲ್ಲಿ ಹೋಗುವಂಥ ಎಲ್ಲ ನನ್ನ ಸಹ ಸ್ವಾಮೀಜಿಗಳು ಎಲ್ಲರೂ ಸ್ವಾಮಿಯ ಭಕ್ತರು. ಅವರು ಅಲ್ಲಿ ಹೋಗಿ ಬಂದಿದ್ದರು. ಅವರ ಬಗ್ಗೆ ನನಗೆ ತಿಳಿಸಿದರು. ಅದರ ನಂತರ ನಾನು ಸಹ ಅದರ ಬಗ್ಗೆ ಸ್ವಲ್ಪ ಗಮನವಹಿಸಿ ನನಗೂ ಸಹ ಅವರನ್ನು ನೋಡಬೇಕು ಅನ್ನುವಂಥ ಕುತೂಹಲ ಬಂತು ನನಗೆ. ಅದರ ಹಿಂದುಗಡೆ ನಾನು ಅವರನ್ನು ಹೊರಸುತ್ತಾ ಹೋಗಿ ಅವರ ಚರಣ ಇರುವಂಥ ಜಾಗಕ್ಕೆ ನಾನು ಏನೋ ಪುಣ್ಯದಲ್ಲಿ ನಾನು ತಲುಪಿದೆ. ನನ್ನ ಜೀವನಕ್ಕೆ ಒಂದು ಬೆಳಕನ್ನು ನೀಡಿದವರು, ಒಂದು ಶಕ್ತಿಯನ್ನು ನೀಡಿದವರು, ನನ್ನನ್ನೊಂದು ವ್ಯಕ್ತಿಯಿಂದ ಶಕ್ತಿಯನ್ನಾಗಿ ಪರಿವರ್ತಿಸಿದವರು ಬಾಬಾ ಪರಮಪೂಜ್ಯ ಶ್ರೀ ರಾಮ್ಜಿದಾಸ್ ಮಹಾರಾಜ್ ಅವರು. ತದನಂತರ ನಾನು ಬಾಬಾ ಬನ್ಕಂಡಿಯವರ ಸಂಪರ್ಕಕ್ಕೆ ಬಂದೆ. ಬಾಬಾ ಬನ್ಕಂಡಿಯವರು ನನಗೆ ಮೊದಲಿನ ಗುರುಗಳು. ನನಗೆ ಒಂದು 10 ವರ್ಷವರೆಗೆ ಅವರು ನನಗೆ ಸಂಪರ್ಕದಲ್ಲಿ ಇರಲಿಲ್ಲ. ಆದ ಕಾರಣ ನನಗೆ ಬೇರೆ ಒಂದು ಗುರುವಿನ ಅವಶ್ಯಕತೆ ಇತ್ತು, ಗುರುವಿನ ಕೃಪೆಯ ಅಗತ್ಯ ಇತ್ತು ನನಗೆ. ಅರಸುತ್ತಾ ಹೋದಾಗ ಬಾಬಾ ಬನ್ಕಂಡಿಯವರ ಕೃಪೆ ನನ್ನ ಮೇಲೆ ಆಯಿತು. ಅತ್ಯಂತ ಪ್ರೀತಿಯಿಂದ ನನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದಾರೆ. ಅದರ ನಂತರ 3ನೇ ಅವಧಿಗೆ ನನಗೆ ಒಬ್ಬರು ನಿರಂಜನಿ ಅಖಾಡದವರು ಕಾಲಿಗಿರಿ ಮಹಾರಾಜ್ ಅಂತ ಹೇಳಿ ಕಲ್ಕತ್ತಾ ಬಂಗಾಳದವರು ನನ್ನ ಮಾಂತ್ರಿಕ ಮತ್ತು ತಾಂತ್ರಿಕ ಗುರುವಾಗಿದ್ದಾರೆ. ಅವರ ಅಡಿಯಲ್ಲಿ ಸಹ ಸೇವೆ ಮಾಡ್ತದೆ. ನನಗೆ 5 ಜನ ಗುರುಗಳಿದ್ದಾರೆ.
ಹಾಗಾಗಿ ಗುರುವಿನ ಒಂದು ಗುಲಾಮನ ಆಗದೆ ದೊರೆಯದನ್ನು ಮುಕುತಿ ಅಂತ ಹೇಳ್ತಾರೆ. ಹಾಗೆ ಗುರುವಿನ ಚರಣ ಸೇವೆ ಮಾಡಿ ಅವರ ಸೇವೆ ಎಲ್ಲ ರೀತಿಯ ಅವರ ಸೇವೆ ಅವರನ್ನು ಸಂತೃಪ್ತಪಡಿಸಿದ ನಂತರ ನನ್ನನ್ನು ಬಾಬಾ ಬನಖಂಡಿ ಅವರ ಕೃಪಾ ಆಶೀರ್ವಾದದಿಂದ ನಾಗಾ ಸಾಧುವಾಗಿ ಪರಿವರ್ತನೆ ಮಾಡಿದರು. ಗುರುಗಳೇ, ದೀಕ್ಷೆ ತಗೊಳ್ಳುವಾಗ ಶಸ್ತ್ರ ಮತ್ತೆ ಶಾಸ್ತ್ರದ ಅಭ್ಯಾಸ ಮತ್ತೆ ಶಾಸ್ತ್ರವನ್ನು ಕಲಿಸ್ತಾರೆ. ತಾವು ಶಸ್ತ್ರ ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಶಸ್ತ್ರ ಮತ್ತು ಶಾಸ್ತ್ರ ಇದೆರಡು ನಮ್ಮ ನಾಗಾಕಗಳ ನಿಯಮ. ಯಾಕೆಂದರೆ ಅಹಿಂಸೋ ಪರಮೋ ಧರ್ಮ, ಧರ್ಮ ಹಿಂಸೋ ತಚೈವತಃ ಅಂತ ಹೇಳ್ತಾರೆ. ಧರ್ಮವನ್ನು ರಕ್ಷಣೆ ಮಾಡಬೇಕಾದ್ರೆ ಶಸ್ತ್ರನೂ ಬೇಕಾಗತ್ತೆ. ಈ ಎರಡನ್ನು ನಮ್ಮ ಅಖಾಡ ಅಂತ ಹೇಳಿದರೆ ಒಂದು ವಿದ್ಯಾಶಾಲೆಯ ಥರ, ಒಂದು ವಿದ್ಯಾ ದೇಗುಲ, ನಮಗೆ ಒಂದು ಕಲಿಸುವಂಥ ಪಾಠಶಾಲೆ. ಈ ಅಖಾಡಗಳು ಕುಸ್ತಿ ಅಖಾಡ ಇರ್ಬೋದು, ನಮ್ಮ ಸಾಧುಗಳ ಅಖಾಡ ಇರ್ಬೋದು, ಇಲ್ಲೆಲ್ಲ ನಮ್ಮಂಥ ಸೈನಿಕರನ್ನು ತಯಾರು ಮಾಡ್ತಾರೆ. ಯಾಕೆಂದರೆ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಧರ್ಮದ ಮೇಲೆ ಯಾವಾಗ ಹಾನಿಯಾಗುತ್ತೆ ಆವಾಗ ನಾವು ಆ ಒಂದು ಶಸ್ತ್ರಸಜ್ಜಿತವಾಗಿ ಇದಕ್ಕಿಂತ ಮುಂಚೆ ಇತಿಹಾಸವನ್ನು ನೋಡಬೇಕಾದ್ರೆ ಮೊಘಲರನ್ನು ಎದುರಿಸಿದ್ದೇವೆ, ಅಕ್ಬರ್ ಎಲ್ಲರನ್ನು ಎದುರಿಸಿ ನಾವು ಧರ್ಮದ ರಕ್ಷಣೆ ಮಾಡಿದ್ದೇವೆ. ನಾಗಾ ಸಾಧು ಅಂತ ಹೇಳುವುದು ಒಂದು ಧರ್ಮ ರಕ್ಷಕ, ಒಂದು ಸೇನಾನಿ ಥರ, ಒಂದು ಒನ್ ಮ್ಯಾನ್ ಆರ್ಮಿ ಥರ. ದೀಕ್ಷೆ ತಗೊಳ್ಳುವಾಗ ಮೋಕ್ಷಕ್ಕೋಸ್ಕರ ದೀಕ್ಷೆ ತಗೊಂಡ್ರ ಅಥವಾ ಧರ್ಮದ ರಕ್ಷಣೆಗೋಸ್ಕರ ದೀಕ್ಷೆ ತಗೊಂಡ್ರ? ಧರ್ಮದ ರಕ್ಷಣೆಯಲ್ಲಿ ಮೋಕ್ಷ ಅಂತ ನಂಬಿದವರು ನಾನು. ಅದರಲ್ಲಿ ಆ ಎರಡೂ ಮಾತು ಒಂದೇ ಬರುತ್ತೆ. ಯಾಕೆಂದರೆ ಧರ್ಮವೇ ದಯೆಯೇ ಧರ್ಮದ ಮೂಲ. ಧರ್ಮ ಮಾಡದಿದ್ದರೆ ನಮಗೆ ಮೋಕ್ಷ ಸಿಗಲ್ಲ. ನಾವು ಅಧರ್ಮ ಮಾಡಿದಾಗ ನಾವು ಮೋಕ್ಷದ ಪರಿಕಲ್ಪನೆಯನ್ನೇ ಮಾಡಲಿಕ್ಕೆ ಅಸಾಧ್ಯ. ಆದ ಕಾರಣ ಧರ್ಮದಲ್ಲಿ ನಡೆಯುವವನಿಗೆ ಒಂದಲ್ಲ ಒಂದು ದಿವಸ ಆ ಪರಮ ವೈಕುಂಠ ಧಾಮ, ಮೋಕ್ಷ ಅನ್ನುವಂಥದ್ದು, ಸಾಯುಜ್ಯ ಅನ್ನುವಂಥದ್ದು, ಸ್ವಾಮಿಪ್ಯ ಅನ್ನುವಂಥದ್ದು, ಸಾರೋಹಿ ಅನ್ನೋದು ಖಂಡಿತವಾಗಿಯೂ ಭಗವಂತನ ಅನುಗ್ರಹದಿಂದ ದೊರಕುತ್ತದೆ ಅಂತ ನಂಬಿಕೆ ನನ್ನದು. ಈಗ ಇಷ್ಟೆಲ್ಲ 16 ವರ್ಷದಲ್ಲಿ ತಮಗೆ ಕುಟುಂಬದವರನ್ನ ಭೇಟಿ ಆಗ್ಬೇಕು, ತಮಗೆ 4 ಜನ ತಮ್ಮ ಒಡ ಹುಟ್ಟಿದವರು ಅಂತ ಹೇಳ್ತಾ ಇದ್ರಿ, ಅವ್ರನ್ನ ಭೇಟಿ ಆಗ್ಬೇಕು, ತಮ್ಮ ಸಂಬಂಧಿಕರನ್ನ ಭೇಟಿ ಆಗ್ಬೇಕು, ತಮ್ಮ ಯಾರೋ ಹಿತೈಷಿಗಳನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಅನ್ನಿಸ್ಲೇ ಇಲ್ವಾ? ಸಾಧು ದೀಕ್ಷೆ ತಗೊಂಡ ನಂತರ ನಾವು ದೇವರಿಗೆ ಹತ್ತಿರ ಆಗಬೇಕು, ಮನುಷ್ಯರಿಗೆ ದೂರ ಆಗಿರಬೇಕು. ನಾವು ಸಂಸಾರದಿಂದ ದೂರ ಆಗಿ ವೈರಾಗ್ಯ ಪೂರ್ವಕವಾಗಿ ಶಿವನಿಗೆ ಹತ್ತಿರ ಆಗುವುದು ನಮ್ಮ ಧರ್ಮ. ಸಂಸಾರ ಎನ್ನುವಂಥದ್ದು, ಸಂಬಂಧ ಎನ್ನುವಂಥದ್ದು ಇದೊಂದು ಚರ್ಮ ಬಂಧನ ಮಾತ್ರ. ನಿಜವಾದ ಬಂಧನ ನಾವು ನಮ್ಮ ಅಮ್ಮನ ಗರ್ಭದ ಪಿಂಡದಲ್ಲಿ ಇರುವಾಗಲೇ ನಮಗೆ ಭಗವಂತ ಅಲ್ಲಿಗೆ ಜೀವದಾನ ಕೊಡ್ತಾನೆ. ಮಾತ್ರ ತಾಯಿ ಎನ್ನುವಂಥದ್ದು ಒಂದು ಮಾಧ್ಯಮ. ನಮಗೆ ಸಂಸಾರದ ಅದು ಚರ್ಮದ ಬಂಧನ, ಅದು ನಮಗೆ ಒಂದು ಬರಲಿಕ್ಕೆ ಒಂದು ಮಾಧ್ಯಮ ಮಾತ್ರ ಅಮ್ಮ. ಆ ಭಗವಂತ ನಮ್ಮ ಪಿಂಡಕ್ಕೆ ಅಮ್ಮನ ಗರ್ಭದಲ್ಲಿರುವಾಗಲೇ ಆ ಪರಮಪಿತ ಎನ್ನುವಂಥದ್ದು ಅಲ್ಲಿ ಜೀವದಾನ, ಅಲ್ಲೇ ಅವನೇ ನಿಜವಾದ ತಂದೆ, ನಿಜವಾದ ತಾಯಿ ಅಂದರೆ ಅವನೇ. ಆ ಪರಮ ವಾತ್ಸಲ್ಯ ಅವನ ಆ ಪರಮಾತ್ಮನ ಪರಮ ವಾತ್ಸಲ್ಯ ಇರುವಾಗ ಬೇರೆ ಅದರ ಇದರಲ್ಲಿ ಯಾವುದು ನಗಣ್ಯ ಅಂತ ನನಗೆ ಅನಿಸ್ತದೆ. ಏನು ಓದಿದ್ರಿ ಮತ್ತೆ ತಾವು ಏನು ಉದ್ಯೋಗದಲ್ಲಿದ್ರಿ? ತಾವು ಕೊನೆಯದಾಗಿ ಎಲ್ಲವನ್ನ ತ್ಯಜಿಸಿ ಹೊರಗಡೆ ಬರುವಾಗ? ನಾನು ಮೊಟ್ಟ ಮೊದಲಿಗೆ ನನ್ನ ಕಾಲೇಜ್ ಲೈಫ್ ಆದ ನಂತರ ಬಿಕಾಮ್ ಮಾಡಿಕೊಂಡ ನಂತರ ನನಗೆ ಒಂದು ಆಸ್ಟ್ರೇಲಿಯಾದಲ್ಲಿ IDP ಎಜುಕೇಷನ್ ಆಸ್ಟ್ರೇಲಿಯಾ ಅನ್ನುವಂತಹ ಒಂದು ಕನ್ಸಲ್ಟಿಂಗ್ ಕಂಪನಿ, ನನಗೆ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಆಫ್ ಅಂಡರ್ಟೇಕಿಂಗ್ ಕಂಪನಿ, ಆ ಕಂಪನಿಯಲ್ಲಿ ನನಗೆ ಒಂದು ಅವಕಾಶ ಬಂತು. ಒಂದು 8 ವರ್ಷ ಸೇವೆ ಮಾಡಿದೆ. ಆ ಕಂಪನಿಯಲ್ಲಿ ಸೇವೆ ಮಾಡಿದ ನಂತರ ಆಸ್ಟ್ರೇಲಿಯನ್ ಕಂಪನಿ IDP ಎಜುಕೇಷನ್ ಆಸ್ಟ್ರೇಲಿಯಾ ಅಂತ ಹೇಳಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಆ ಒಂದು ಗೌರ್ಮೆಂಟ್ ಆಫ್ ಅಂಡರ್ಟೇಕಿಂಗ್. ಎಷ್ಟು ಸಂಬಳ ತಗೊಳ್ತಿದ್ರಿ ಗುರುಗಳೇ? ನನಗೆ ಒಂದು 3.5 ಲಕ್ಷ ಸಂಬಳ ಇತ್ತು. ಅಲ್ಲಿ ಇಂಡಿಯನ್ ಕರೆನ್ಸಿಯಲ್ಲಿ ಆಸ್ಟ್ರೇಲಿಯನ್ ಡಾಲರ್ ಕನ್ವರ್ಟ್ ಮಾಡಿದರೆ 3.5 ಲಕ್ಷ ಆಗಿನ ಕಾಲದಲ್ಲಿ ನನಗೆ ಸಿಗ್ತಿತ್ತು. ಎಲ್ಲಿ, ಭಾರತದಲ್ಲೇ ಇದ್ರಾ ಅಥವಾ ಹೊರದೇಶದಲ್ಲಿದ್ರ? ನಾನು ಹೆಡ್ ಆಫೀಸ್ ಆಸ್ಟ್ರೇಲಿಯಾದಲ್ಲಿದ್ದೆ, ತಸ್ಮಾನಿಯಾ ಅನ್ನುವಂಥ ಜಾಗದಲ್ಲಿದ್ದೆ. ಅದರ ನಂತರ ಅದೇ ಆಸ್ಟ್ರೇಲಿಯಾದಲ್ಲಿ 3.5 ಲಕ್ಷ ಸಂಬಳ ತಗೊಳ್ತಿದ್ದವರು ಅದೆಲ್ಲವನ್ನ ತ್ಯಜಿಸಿ ತಮ್ಮ ತಾಯಿ ಮತ್ತೆ ತಂದೆ ನಿಧನದ ನಂತರ ತಾವು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದ್ರಿ. ಹೌದು, ತಾಯಿಯ ತಂದೆ ಮೊದಲೇ ತೀರಿದ್ರು. ಅದರ ನಂತರ ತಾಯಿಯ ಸೇವೆ ಮಾಡಬೇಕಾದ್ರೆ ನನ್ನ ತಮ್ಮನಿಗೆ ಒಂದ್ಸಲ ಕೇಳಿದೆ, ಅವನು ಆಗ ಕತರಲ್ಲಿದ್ದ. ಅವಾಗ ಕೇಳಿದೆ, ನಿನಗೆ ತಾಯಿ ಸೇವೆ ಮಾಡ್ಬೋದು? ಅದಕ್ಕೆ ಕೇಳಿದ, ಅಣ್ಣ ನಾನು ಇವಾಗ ಬಂದದಷ್ಟೇ, ನನ್ನ ಕಡೆಯಿಂದ ನನಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿ ಮತ್ತು ನಾನೇ ಅಲ್ಲಿ ರಿಸೈನ್ ಮಾಡಿ ನಾನು ತಾಯಿಯ ಸೇವೆ ಮಾಡಿದೆ. ಸೇವೆ ಮಾಡಿ ತಾಯಿ 2 ಕಿಡ್ನಿ ಫೈಲ್ ಆಗಿತ್ತು ಅವ್ರದ್ದು. ಸೇವೆ ಮಾಡಿ ಕೊನೆಗೆ ತುಂಬ ಬೇಸರ ಆಯಿತು ನನಗೆ. ಅಂದರೆ ಅಲ್ಲಿ ಡಯಾಲಿಸಿಸ್ ಮಾಡಬೇಕಾದ್ರೆ ಅವರಿಗೆ ರಕ್ತ ಕೊಟ್ಟು ಎಲ್ಲಿ ಶರೀರದಲ್ಲಿ ಎಲ್ಲಿಯೂ ರಕ್ತ ಸಿಗ್ತಾ ಇಲ್ಲ. ಕೊನೆಗೆ ತೊಡೆಯಲ್ಲಿ ರಕ್ತ ತೆಗೆತಿದ್ರು ಟೆಸ್ಟ್ ಮಾಡಲಿಕ್ಕೆ. ಆವಾಗ ಅಮ್ಮನಿಗೆ ನೋವಾಗ್ತಿತ್ತು, ಆದರೆ ಅದನ್ನು ವಿರೋಧ ಮಾಡುವಂಥ ಶಕ್ತಿ ಅವರಲ್ಲಿ ಇರಲಿಲ್ಲ. ನನಗೆ ಅದನ್ನು ನೋಡಿ ನನಗೆ ತುಂಬ ನೋವಾಯಿತು. ನಾನು ಮತ್ತು ಸ್ವಾಮಿ ಅಯ್ಯಪ್ಪನ ಪರಮ ಭಕ್ತ ಆಗ್ತಿದ್ದೆ. ಈಗಲೂ ನಾನು ಶಬರಿಮಲೆಗೆ ಪ್ರತಿ ವರ್ಷವೂ ಹೋಗ್ತೇನೆ. ನಾನು ಈ ವರ್ಷ ಹೋಗಿದ್ರಾ? ಕಳೆದ ವರ್ಷ ಹೋಗಿದ್ದೆ. ಈ ವರ್ಷ ಇನ್ನೂ ಹೋಗಬೇಕು. ನಾನು ಹೋಗಿದ್ದೆ ಗುರುಗಳೇ. ಈ ಸಲ ನಾನು ಕುಂಭಮೇಳದ ಕಾರಣ ನಾನು ಹೋಗ್ಲಿಕ್ಕೆ ಆಗಿಲ್ಲ. 14 ತಾರೀಕಿಗೆ ನಾನು ಇಲ್ಲೇ ಮಕರ ಸಂಕ್ರಮಣದಲ್ಲಿ ಇಲ್ಲಿ ಕುಂಭಸ್ಥಾನದಲ್ಲಿ ನಾನು ಭಾಗವಹಿಸಿದ್ದೆ. ನೀವು ಸನ್ಯಾಸ ದೀಕ್ಷೆ ತಗೊಂಡು ಈ ಸನ್ಯಾಸ ಜೀವನದಲ್ಲಿದ್ದಾಗ ತಮ್ಮ ಹೊಟ್ಟೆಪಾಡಿಗೆ ತಮ್ಮ ಖರ್ಚಿರುತ್ತೆ,
ಓಡಾಡೋದಕ್ಕೆ ಎಕ್ಸ್ಪೆನ್ಸ್ಗಳಾಗುತ್ತೆ, ಅಥವಾ ತಮ್ಮದೇ ಅಂಥೇಳಿ ವೈಯಕ್ತಿಕವಾದಂಥ ಖರ್ಚುಗಳಿರುತ್ತೆ, ಊಟ ತಿಂಡಿ ಮತ್ತೊಂದು ಏನೇ ಆದರೂ ಕೂಡ ಅದನ್ನೆಲ್ಲ ಹೇಗೆ ಹೊಂದಿಸ್ಕೊತೀರಿ? ಭಗವಂತನ ಅಲ್ಲಿ ಒಂದು ನಿರ್ದಿಷ್ಟ ಒಂದು ದೃಢ ನಿರ್ಧಾರ ಇಟ್ಟಾಗ, ವಿಶ್ವಾಸವಿಟ್ಟಾಗ, ಆತನ ಕೃಪಾ ಕಟಾಕ್ಷದಿಂದ ತನ್ನಷ್ಟಕ್ಕೆ ಎಲ್ಲವೂ ನಮಗೆ ನಾವು ಯೋಚಿಸಿದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಮ್ಮ ಚರಣ ಕಮಲಕ್ಕೆ ಬಂದು ಸೇರುತ್ತೆ. ಇಷ್ಟು ನಾನು ಹೇಳಬಲ್ಲೆ. ನಾನು ಒಂದು ದೇವಸ್ಥಾನ ಒಂದು ಮಠ ಆಗಲಿ, ಮಂದಿರ ಆಗಲಿ, ಗಾಡಿ ಆಗಲಿ, ಸೈಕಲ್ ಆಗಲಿ ನನ್ನ ಹತ್ರ ಯಾವುದೂ ಇಲ್ಲ. ನನಗೆ ಅದರ ಅವಶ್ಯಕತೆ ಇರಲಿಲ್ಲ. ಭಕ್ತಿಗೆ ಬೇಕಾಗೋದು ಒಳಗಿನ ನಮ್ಮ ಮನಸ್ಸು, ಆ ಮನ ಅಂತ ಹೇಳುವಂಥದ್ದು ಭಕ್ತಿಗೆ ಬೇಕಾಗಿದ್ದು ಅದು ಮಾತ್ರ. ಅದನ್ನು ನಾವು ಭಗವಂತನಿಗೆ ಕೊಟ್ಟರೆ ಬಾಕಿದ್ದನ್ನೆಲ್ಲ ಭಗವಂತ ನಮಗೆ ಕೊಡ್ತಾನೆ ಅವ. ಗುರುಗಳೇ, ಈಗ ತಮಗೆ ಒಂದು ದಿನಕ್ಕೊಂದು ಎಷ್ಟು ಖರ್ಚಿಗೆ ಹಣ ಬೇಕಾಗ್ಬೋದು ಗುರುಗಳೇ? ನಾವು ಹಣ ಖರ್ಚು ನೋಡಿ ನಾವು ಲೆಕ್ಕಾಚಾರ ಮಾಡಿ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಖರ್ಚು ಅಂತ ಹೇಳುವುದು ಹೇಗೆ ಬರುತ್ತೆ, ಭಕ್ತರು ನಮಗೆ ಕೊಡ್ತಾರೆ, ನಾವು ಅದನ್ನೇ ಭಕ್ತರಿಗೆ ಬೇರೆ ರೂಪದಲ್ಲಿ ಕನ್ವರ್ಟ್ ಮಾಡಿ ಅವರಿಗೆ ಬೇಕಾದ ಊಟ ಉಪಚಾರ ಮಾಡಿ ಕೊಡ್ತೇವೆ. ಯಾರು ಕೊಡ್ತಾರೆ, ಯಾರು ಕೊಡೋದಿಲ್ಲ. ಇದ್ದವರು ಕೊಡ್ತಾರೆ, ನಾವು ಇಲ್ಲದವರಿಗೆ ಕೊಡ್ತೇವೆ, ಸೇವೆ ಮಾಡ್ತಾ ಇದ್ದೇವೆ. ಯಾವ ಭಾಗದಲ್ಲಿ ಈಗ ಉಳ್ಕೊಂಡಿದ್ದೀರಿ ಗುರುಗಳೇ? ತಮ್ಮ ವಾಸ್ತವ್ಯ ಎಲ್ಲಿ? ನನ್ನದು ಈಗ ಹರಿಯಾಣದ ಜಿಂದ್ ಜಿಲ್ಲೆಯಲ್ಲಿ ಮತ್ತು ಹಿಮಾಚಲ ಪ್ರದೇಶದ ಕಾಂಗಡ ಅನ್ನುವಂಥ ಜಾಗದಲ್ಲಿ ಎರಡು ಕಡೆ ನಾನು ದೇವರ ಒಂದು ಸೇವೆ ಮಾಡ್ತಾ ಇದ್ದೇನೆ, ಸಮಾಧಿಯ ಸೇವೆ ಮಾಡ್ತಾ ಇದ್ದೇನೆ. ಒಂದು 800 ವರ್ಷ ಹಳೆಯ ಒಂದು ಪರಮಹಂಸ ಬಾಬನ ಸಮಾಧಿಯಲ್ಲಿ ಅವರ ಸೇವಕನಾಗಿ ಸೇವೆ ಮಾಡ್ತಾ ಇದ್ದೇನೆ. ಇನ್ನು ಈ ದೇಹದಲ್ಲಿ ಜೀವ ಇರುವವರೆಗೂ ಕೂಡ ತಾವು ಸನ್ಯಾಸಿಯಾಗಿಯೇ ಇರ್ತೀರಿ? ಸನ್ಯಾಸ ಅಂತ ಹೇಳಿ ಒಂದು ಸಲ ಸ್ವೀಕಾರ ಮಾಡಿದ ನಂತರ ಜೀವನದಲ್ಲಿ ಅವನು ಬೇರೆ ಮತ್ತೆ ವಿಚಲಿತ ಆಗುವಾಗಿಲ್ಲ ಮನಸ್ಸಿನಲ್ಲಿ. ಅವನು ಕೊನೆಯವರೆಗೂ ಅವನ ಜೀವನ ಸನ್ಯಾಸವೇ, ತ್ಯಾಗವೇ. ಈ ಶರೀರ ಬಿಟ್ಟು ಹೋದ ನಂತರ ಅವನು ಸಮಾಧಿಯೇ ಆಗುವುದು. ಅದರಲ್ಲಿ ಅರ್ಧದಲ್ಲಿ ಬಿಟ್ಟು ಓಡಲಿಕ್ಕೆ ಇಲ್ಲ. ಅದು ಅಂಥ ಒಂದು ನಾಟಕ ಅಲ್ಲ ಸನ್ಯಾಸ ಎನ್ನುವಂಥದ್ದು. ಸನ್ಯಾಸ ಎನ್ನುವಂಥದ್ದು ಒಂದು ಕಟಿಬದ್ಧವಾದಂತಹ, ಒಂದು ದೃಢವಾದಂತಹ, ಅಚಲವಾದಂತಹ ಒಂದು ಕಠಿಣ ರಸ್ತೆಯಲ್ಲಿ, ಧರ್ಮದ ರಸ್ತೆಯಲ್ಲಿ, ಸತ್ಯದ ರಸ್ತೆಯಲ್ಲಿ, ನ್ಯಾಯದ ನೀತಿಯ ರಸ್ತೆಯಲ್ಲಿ ನಾವು ಯಾವುದಕ್ಕೂ ಬಗ್ಗದೆ ಅದನ್ನೇ ನಾವು ಅದರ ಮೇಲೆ ವಿಶ್ವಾಸ ಇಟ್ಕೊಂಡು ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತದೆ, ಧರ್ಮವನ್ನು ರಕ್ಷಣೆ ಮಾಡಿದವನನ್ನು ಧರ್ಮವೇ ಸ್ವಯಂ ರಕ್ಷಣೆ ಮಾಡ್ತದೆ ಅಂತ ಹೇಳಿ ನಮಗೆ ತಿಳಿಸ್ತದೆ. ಅದು ಸತ್ಯ, ಅದುವೇ ಶಿವ, ಅದೇ ಸುಂದರ. ಗುರುಗಳೇ, ಈಗ ತಾವು ತಮ್ಮ ಕುಟುಂಬದವರೆಲ್ಲ, ಅಂದರೆ ತಮ್ಮ ಅಣ್ಣ, ತಮ್ಮ ಒಡ ಹುಟ್ಟಿದವರೆಲ್ಲ ಇದ್ದಾರೆ, ಅವರೇನಾದರೂ ತಾವು ಈ ಸನ್ಯಾಸ ಜೀವನದಲ್ಲಿರುವಾಗ ತಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರಾ? ನೀವು ಊರು ಬಿಟ್ಟು ಸನ್ಯಾಸ ದೀಕ್ಷೆ ತೊಟ್ಟು ಈಗ ಸನ್ಯಾಸಿ ಆದ ನಂತರ ತಮ್ಮ ಮತ್ತೆ ಅವರ ನಡುವೆ ಏನಾದರೂ ಮಾತುಕತೆಗಳಾಗಿತ್ತಾ, ಅಥವಾ ಏನಾದರೂ ಸಂಪರ್ಕ ಆಗಿತ್ತಾ? ತಾವು ಮತ್ತೆ ಏನಾದರೂ ತಮ್ಮ ಹುಟ್ಟೂರಿಗೆ ಹೋಗಿದ್ದೀರಾ? ನೋಡಿ, ಪ್ರೀತಿ ಅನ್ನುವಂಥದ್ದು ಎಲ್ಲರನ್ನು ಒಂದು ಮಾಡುತ್ತದೆ. ಈಗ ಸ್ನೇಹ, ಈಗ ಅವರು ನನಗೆ ನನ್ನ ಬಂಧುಗಳಾಗಿ ಇಲ್ಲ, ನನಗೆ ನನ್ನ ವಿಶ್ವವೇ, ನನಗೆ ಎಲ್ಲರೂ ಬಂಧು. ನನಗೆ ಅವರು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಿದರೆ ನಾನು ಅವರನ್ನು ತಿರಸ್ಕಾರ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅವರು ನನಗೆ ಭಕ್ತರಾಗಿದ್ದಾರೆ. ಈಗ ನನ್ನನ್ನು ತಿಳಿದು, ನನ್ನನ್ನು ಅರಿತು, ಅದರ ನಂತರ ನನಗೆ ಇರುವಂತಹ ಸಂಬಂಧ, ಶಾರೀರಿಕ ಸಂಬಂಧ ಯಾವುದಿತ್ತು, ನಮ್ಮದು ಕುಟುಂಬದ ಒಳಗಿನ ಅಂತ ಒಂದು ರಕ್ತದ ಸಂಬಂಧ ಏನಿತ್ತು, ಅದನ್ನು ಕಲಚಿ ಅವರು ನನ್ನನ್ನು ಗುರುವಾಗಿ ಸ್ವೀಕಾರ ಮಾಡಿದ್ದಾರೆ. ಗುರುವಾದ ನಂತರ ನಾನು ಅವರಿಗೆ ದರ್ಶನ ನೀಡುವುದು, ಅವರಿಗೆ ಆಶೀರ್ವಾದ ನೀಡುವುದು ನನ್ನ ದಾಯಿತ್ವವಾಗಿರ್ತದೆ. ಅದಕ್ಕೋಸ್ಕರ ನಾನು ಎಲ್ಲರನ್ನು ನೋಡಿದ ಹಾಗೆ ಅವರಿಗೆ ಸಹ ಆಶೀರ್ವಾದ ಮಾಡ್ತಾ ಇರ್ತೇನೆ. ಅದರಲ್ಲಿ ಸಂಸಾರದಲ್ಲಿ ಇಲ್ಲ ನಾನು, ಆದರೆ ಅಟ್ಯಾಚ್ಮೆಂಟ್ ಏನಿಲ್ಲ. ಕೇವಲ ಒಂದು ಭಕ್ತ ಮತ್ತು ಗುರುವಿನ ಮತ್ತು ಶಿಷ್ಯನ ಸಂಬಂಧ ಇದೆ, ಬೇರೆ ಅದಕ್ಕಿಂತ ಮಿಗಿಲಾಗಿ ಯಾವುದೂ ಇಲ್ಲ. ಈಗ ಮಹಾಕುಂಭ 144 ವರ್ಷ ನಮ್ಮ ಜೀವಮಾನದಲ್ಲಿ ಅಥವಾ ಈ ಒಂದು ಕಾಲಮಾನದಲ್ಲಿ ನಾವು ನೋಡ್ತಿದ್ದೀವಿ ಅನ್ನೋದೇ ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರ ಸೌಭಾಗ್ಯ. 7 ಜನ್ಮದ ಪಾಪ ಮೋಕ್ಷ ಆಗುತ್ತೆ ನಾವಿಲ್ಲಿ ಸ್ನಾನ ಮಾಡಿದರೆ. ತಾವಿದನ್ನು ಹೇಗೆ ನೋಡ್ತಾ ಇದ್ದೀರಿ? ಮತ್ತು ವ್ಯವಸ್ಥೆಗಳೆಲ್ಲ ಹೇಗಿದ್ದಾವೆ? ಇಷ್ಟು ಲಕ್ಷ ಜನ ಸೇರಿದ್ದಾರೆ, ಒಂದು ಮಿನಿ ಭಾರತ ಅನ್ನೋ ರೀತಿಯಲ್ಲಿ ಪ್ರಯಾಗ್ರಾಜ್ನ ಕುಂಭಮೇಳವನ್ನು ನಾವು ನೋಡ್ತಾ ಇದ್ದೀವಿ. ತಾವಿದನ್ನು ಹೇಗೆ ನೋಡ್ತಾ ಇದ್ದೀರಿ? ಮಹಾಕುಂಭ ಅನ್ನುವಂಥದ್ದು ಈ ಲೋಕದಲ್ಲಿ ಕಷ್ಟ ಬಂದಾಗ ದೇವರು ಮತ್ತು ದಾನವರು ಒಟ್ಟು ಸೇರಿ ಮಂದಾರ ಪರ್ವತವನ್ನು ಎತ್ತಿ ವಾಸುಕಿಯನ್ನು ಸುತ್ತಿ ಈ ಧರ್ತಿಯನ್ನೇ, ಈ ಒಂದು ಪವಿತ್ರವಾದಂಥ ಧರ್ತಿ ತಾಯಿ ಏನಿದ್ದಾಳೆ ಧರಿತ್ರಿ, ಈ ದರಿದ್ರೆಯನ್ನೇ ಕಳೆದಾಗಂತ ಗಡಗಡ ಅಲುಗಾಡಿಸಿದಾಗ ಬಂದಂಥ ಸುವಸ್ತುಗಳು, ಗೋವು ಇರ್ಬೋದು, ಐರಾವತ ಇರ್ಬೋದು, ಅಶ್ವ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಸೂರ್ಯಚಂದ್ರರಿರ್ಬೋದು, ಅಥವಾ ಕರ್ಕೋಟಕ ವಿಷ ಇರ್ಬೋದು, ಇದೆಲ್ಲವೂ ಸಮುದ್ರ ಮಂಥನದಿಂದ ಆ ಯುಗದಿಂದ ಈ ಯುಗದವರೆಗೆ ಇದು ನಿರಂತರವಾಗಿ ಸನಾತನ ಧರ್ಮದ ಒಂದು ತುಂಬ ದೊಡ್ಡದಾದಂಥ ಹಬ್ಬ. ಇಡೀ ಸನಾತನ ಧರ್ಮದ ಇಡೀ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಲಿಜಿಯಸ್ ಗ್ಯಾದರಿಂಗ್ ಅಂತ ಹೇಳ್ತಾರೆ. ಈ ಒಂದು ಸಂಗಮ ಇದು. ದೇವ ನದಿಗಳು ಸಹ ಇಲ್ಲಿ ಒಂದು ತಾಯಿಯ ಮಡಿಲಲ್ಲಿ ಹೇಗೆ ತನ್ನ ಮಕ್ಕಳು ಒಂದಾಗಿ ಸೇರ್ತಾರೆ, ಹಾಗೆ ಸಂಗಮ ಇಲ್ಲಿ ಗುರು ಶಿಷ್ಯರ ಸಂಗಮ,
ತಾಯಿ ಮಗಳ ಸಂಗಮ, ಗುರು ಶಿಷ್ಯರ ಸಂಗಮ, ಪ್ರಕೃತಿ ಸಂಗಮ, ಶಿವ ಶಕ್ತಿಯ ಸಂಗಮ, ಎಲ್ಲವೂ ಸಂಗಮ, ಮಿತ್ರರ ಸಂಗಮ, ಪಶು ಪಕ್ಷಿಗಳ ಸಂಗಮ, ಪ್ರಕೃತಿಯ ಸಂಗಮ, ಎಲ್ಲವೂ ಸಂಗಮ. ಇದು ತಾಯಿಯ ಮಡಿಲು. ಇಲ್ಲಿ ಯಾರಿಗೂ ಕಡಿಮೆ ಆಗಲ್ಲ. ಇಲ್ಲಿ ಬಂದವರೆಲ್ಲವೂ ಒಂದು ಮಂದಹಾಸದಿಂದ ಹೋಗ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಸಂಭ್ರಮ. ಇದು ಒಂದು ಸನಾತನ ಧರ್ಮದ ಒಂದು ಪರಾಕಾಷ್ಠೆ ಅಂತ ಹೇಳ್ಬೋದು. ಯಾಕೆಂದರೆ ಇದೇ ಹಬ್ಬ ಮುಸ್ಲಿಂ ಅಥವಾ ಇಸಾಯಿ ಧರ್ಮದಲ್ಲಿ ಆಗೋದಿದ್ರೆ ನಮ್ಮ ಈ ಒಂದು ಜಾಗದಲ್ಲಿ ಎಷ್ಟೋ ಹತ್ಯೆ ಆಗ್ತಿತ್ತು, ಪಾತ ಆಗ್ತಿತ್ತು, ಹಿಂಸೆ ಆಗ್ತಿತ್ತು, ಅದರಿಂದ ಪಾಪ ತುಂಬಿ ತುಳುಕ್ತಿತ್ತು ಈ ಒಂದು ಮಣ್ಣಿನಲ್ಲಿ. ಆದರೆ ಸನಾತನ ಹಿಂದೂ ಧರ್ಮದ ಕಸ್ತೂರಿ ಕಂಪು ನೋಡಿ, ಇಲ್ಲಿ ಎಲ್ಲವೂ ಶಾಂತಿ, ಹೋಮ, ಹವನ, ಮಂತ್ರ, ವೇದ ಇದರದ್ದೇ ಉದ್ಘೋಷ. ಇದು ಭೂಮಿಗೆ, ವಿಶ್ವಕ್ಕೆ ಕಲ್ಯಾಣಕಾರಿ. ಅದು ಯಾರು ಅಸುರರು ಬಂದು ಇಲ್ಲಿ ಪಾತಕ ಮಾಡ್ತಾರೆ, ಹಿಂಸೆ ಮಾಡ್ತಾರೆ, ಅವರು ಮಾಡುವ ಹಿಂಸೆಯನ್ನು ನಾವು ತೊಳೆಯುವಂತಹ ಗಂಗೆಯ ಕೆಲಸವನ್ನು ಸನಾತನ ಧರ್ಮ ಮಾಡ್ತದೆ. ಸನಾತನ ಧರ್ಮವೇ ಪರಮ ಸತ್ಯ. ಈಗ ಸನಾತನ ಧರ್ಮದ ಮೇಲೆ ಆಗುತ್ತಿರುವಂತಹ ಅತ್ಯಾಚಾರಗಳು, ಗೋಹತ್ಯೆ, ಮತಾಂತರ, ಜಿಹಾದಿ, ಇದಕ್ಕೆ